ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಮೇಡಮ್, ನೀವು ಜನರಲ್ ಆಗಿ ಒಂದಷ್ಟು ವಿಚಾರಗಳನ್ನ ಈ ಎಪಿಸೋಡ್ಗಳಲ್ಲಿ ಕೊಟ್ಟಿದ್ದೀರಾ. ಸಾಮಾನ್ಯವಾಗಿ ಎಲ್ಲ ಕಡೆ ಲಾಸ್ಟ್ ಟೈಮು ಒಂದು ಅದೇ ಕರಂಗಳಿ ಮಾಳೆ, ಡಾಲರು ಇವುಗಳನ್ನೆಲ್ಲ ಹೇಳಿದ್ರು. ಬಟ್ ಅವುಗಳಲ್ಲೂ ನೆಗೆಟಿವ್ ಇದ್ವು. ಅವುಗಳನ್ನ ಅವು ಇದರಲ್ಲಿ ತೋರಿಸಿದ್ರಿ ನೀವು. ಇವಾಗ ನಾವು ಕೂಡ ಒಂದು ದಾರ ಕಟ್ಕೊಂಡಿರ್ತೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ಸೇಫ್ಟಿಗೋಸ್ಕರ ಎಲ್ಲೋ ಕೆಲವೊಂದಷ್ಟು ಡೇಂಜರ್ ಜಾಗಗಳಿಗೆ ನಾವು ಹೋಗಿ ಬರ್ತೀವಿ. ನಮ್ಮ ಹತ್ರ ಏನೋ ಒಂದು ವಸ್ತುನ ನಾವು ಇಟ್ಕೊಬೇಕು. ಯಾವುದೋ ಒಂದು ದೈವದ್ದೋ ಇಲ್ಲ ದೇವಸ್ಥಾನದ್ದೋ ಇಲ್ಲ ಯಾರೋ ಒಬ್ಬರು ಕೊಟ್ಟಿದ್ದನ್ನು ಇದನ್ನು ನಿಮ್ಮ ಕೈಲಿ ಇಟ್ಕೊಂಡ್ರೆ ಇದೇನು ತೊಂದರೆ ಆಗಲ್ಲ, ನಿಮ್ಗೆ ರಕ್ಷಣೆ ಇರುತ್ತೆ ಅಂತೇಳಿ ಕೊಡ್ತಾರೆ. ಸೊ ಅಂಥವುಗಳು ಇಟ್ಕೊಂಡು ಹೋಗಿರ್ತೀವಿ. ಬಟ್ ಇದರಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಕಾಣಿಸಿದ್ರಿಂದ ಈಗ ನಮಗೆ ಪ್ರಶ್ನೆಗಳು ಬರ್ತದೆ. ಏನು ಇಟ್ಕೊಬೇಕು ನಾವು? ಎಲ್ಲೋ ಒಂದು ಜಾಗ ನೈಟ್ ಎಲ್ಲೋ ಜರ್ನಿ ಮಾಡ್ತಾ ಇರ್ತೀವಿ. ಕ್ಯಾಬ್ ಡ್ರೈವರ್ಸ್ಗಳು ರಾತ್ರಿ ಎಲ್ಲ ಓಡಿಸ್ತಾ ಇರ್ತಾರೆ ಗಾಡಿಗಳಲ್ಲಿ ಏನೋ ಒಂದು ದೇವ್ರದ್ದು ಒಂದು ಕಟ್ಟಿರ್ತಾರೆ. ಬಟ್ ಇವ್ರಿಗೂ ಕೂಡ ಸೇಫ್ಟಿ ಏನೋ ಒಂದು ಇರಬೇಕು. ತುಂಬ ಜನ ರಾತ್ರಿ ಹೊತ್ತು ಕೆಲಸ ಮಾಡೋರು ಇರ್ತಾರೆ. ಕೆಲವೊಂದು ಜಾಗಗಳು ಡೇಂಜರ್ ಜಾಗಗಳಲ್ಲಿ ಓಡಾಡುವಂಥ ಸನ್ನಿವೇಶಗಳು ಬರ್ತವೆ. ಸೊ ಇದರಲ್ಲಿ ನೀವು ಸಜೆಷನ್ ಒಂದು ಟಿಪ್ಸ್ ಥರ ನಮ್ಮ ವೀಕ್ಷಕರಿಗೆ ಯಾವ ವಸ್ತುಗಳನ್ನ ಇಟ್ಕೊಂಡ್ರೆ ಅವ್ರಿಗೇನು ತೊಂದರೆ ಆಗಲ್ಲ, ನೆಗೆಟಿವ್ ಅಟ್ಯಾಕ್ ಆಗಲ್ಲ? ಸರ್, ಫಸ್ಟ್ ಬಂದು ಈಗ ಮಾಟ ಮಂತ್ರ ಮಾಡೋರು ಅಮಾವಾಸ್ಯೆ ಹುಣ್ಣಿಮೆಗೆ 2 ದಿನ ಮುಂಚೆ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಲ್ಲ ಅವರು. ಅದಕ್ಕೆ 2 ದಿನ ಮುಂಚೆನೆ ಮಾಟ ಮಂತ್ರ ಮಾಡ್ತಾರೆ. ಅದು ಬಂದು ನಮ್ಗೆ ಟಚ್ ಮಾಡೋದು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಟಚ್ ಮಾಡುತ್ತೆ. ಅಂತದ ಟೈಮಲ್ಲಿ ದೇವಸ್ಥಾನ ಒಳಗಡೆ ಅವ್ರು ಇದ್ರೆ ಸ್ವಲ್ಪ ಮಟ್ಟಿಗೆ ಬಚಾವು. ಹೊರಗಡೆ ಹೋದ್ಮೇಲೆ ಮಾಡ್ಕೊಳ್ಳಿ, ಪವರ್ ಕಡಿಮೆ ಆಗಿರುತ್ತೆ. ಅದು ಯಾವಾಗ ಯಾರಿಗಾಗಲ್ಲ, ಮನೇಲಿ ಇರ್ತಾರೆ, ಹೊರಗಡೆ ಓಡಾಡ್ತಿರ್ತಾರೆ ಅಂಥವ್ರಿಗೆ ನಾನು ಹೇಳ್ತೀನಿ, ಮನೇಲಿ ಇದ್ದವ್ರಿಗೆ ಅಮಾವಾಸ್ಯೆ ಒಂದಿನ ಮುಂಚೆ ಇದೆ ಅಂತಂದ್ರೆ ಅದೇ ಒಂದು ಹಳದಿ ಕಲರ್ ಬಟ್ಟೆಯಲ್ಲಿ ಲಿಂಬೆನು ಒಂದು ಕಾಯಿನ ಕೆಳಗಡೆ ಇಟ್ಬಿಟ್ಟು ಲಿಂಬೆನ ಇಟ್ಬಿಟ್ಟು ಅದ್ರ ಮೇಲೆ ಕಟ್ಬಿಟ್ಟು ಗಂಧ ಕುಂಕುಮ ಹಚ್ಬಿಟ್ಟು ಒಂದು ನಮ್ದು ಹೊಸಲು ಹೊರಗಡೆ ಎಡಗಡೆ ಕಟ್ಬೇಕು. ಅದನ್ನ ಕಟ್ಬಿಟ್ಟು ಅದನ್ನ ಮಾಡಿದ್ರೆ ಅದು ಯಾವುದು ಮಠ ಮಂತ್ರ ಮಾಡಿದ್ರೆ ಅದು ಒಳಗಡೆ ಬರೋದಿಲ್ಲ. ಇನ್ನೊಂದು ಏನ್ ಮಾಡಿದ್ರೆ ದರ್ಬೆನ ಗದ್ಗೆಣ್ಣೆ ತಂದ್ಬಿಟ್ಟು ಮೇಲೆ ಹೊಸಲು ಮೇಲ್ಗಡೆ ಅಲ್ಲೇ ಹಾಕ್ಬಿಡ್ಬೇಕು. ಅವಾಗ ಹಾಕಿದ್ರೆ ಅದು ಒಳಗಡೆ ಬರಲ್ಲ ಮನೇಲಿದ್ದವ್ರಿಗೆ. ಇದು ಅವರು ಯಾವ್ದು ಮಠ ಮಂತ್ರ ಅದು ಮಾಡಿ ಕಳ್ಸಿದ್ರು ಆಯ್ತು ಏನಾಯ್ತು, ಅದು ಒಳಗಡೆ ಬರಲ್ಲ. ಅದು ಹೊರಗಡೆ ನಿಂತ್ಕೊಂಡ್ಬಿಡುತ್ತೆ. ಹಂಗ ಹೊರಗಡೆ ನಿಂತ್ಕೊಂಡಿದೆಯಲ್ಲ, ಹೊರಗಡೆ ಹೋದ್ರೆ ಅಟ್ಯಾಕ್ ಆಗುತ್ತೆ ಅಂತ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಇವ್ರು ಏನೋ ವಸ್ತು ತಗೊಂಡೋದ್ರೆ ಅದು ಅಟ್ಯಾಕ್ ಮಾಡಲ್ಲ. ಫಸ್ಟ್ ಇವರು ಲೇಡೀಸ್ ಆದ್ರೆ ಪರ್ಸಲ್ಲೇ ಆಯ್ತು, ಬ್ಯಾಗಲ್ಲಿ ಆಯ್ತು. ಒಂದು ಈಗ ಒಂದು ಬಟ್ಟೆ ತಗೋಬೇಕು ಸರ್, ಅದು ಗ್ರೀನ್ ಕಲರ್ ಬಟ್ಟೆ ತಗೋಬೇಕು. ಅದರೊಳಗಡೆ ಈ ಲವಂಗ ಪುಡಿ ಮಾಡಿ ಹಾಕಬೇಕು, ಮತ್ತು ಏಲಕ್ಕಿ ಪುಡಿ ಮಾಡಿ ಹಾಕಬೇಕು. ಆಮೇಲೆ ಈ ವಿಳೆದೆಳೆನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದರೊಳಗಡೆ ಹಾಕಬೇಕು. ಪಶ್ಕಲ್ಪುರ ಹಾಕಬೇಕು. ಇನ್ನೊಂದು ದರ್ಬೆ ಹುಳ್ಳಿದೆಯಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದರೊಳಗಡೆ ಹಾಕಬೇಕು. ಇಷ್ಟು ವಸ್ತು ಹಾಕ್ಬಿಟ್ಟು ಅದನ್ನು ಒಂದು ಗಂಟು ಕಟ್ಟಬೇಕು. ಗಟ್ಬಿಟ್ಟು ಅದಕ್ಕೆ ಕೆಂಪು ದಾರದಿಂದ ಸುತ್ತಬೇಕು. 9 ಸುತ್ತ ಹಾಕ್ಬೇಕು. 9 ಸುತ್ತ ಹಾಕೊಂಡ್ಬಿಟ್ಟು ಅದನ್ನ ಜೆಂಟ್ಸ್ ಆದ್ರೆ ಜೋಬ್ ಮುಂದ್ಗಡೆ ಇಟ್ಕೋಬೇಕು, ಲೇಡೀಸ್ ಆದ್ರೆ ಪರ್ಸಲ್ಲಿ ಇಟ್ಕೋಬೇಕು. ಅವ್ರು ಯಾವಾಗಲೂ ಪರ್ಸ್ ಹಿಂಗೆ ಹಾಕೊಂಡಿರ್ತಾರೆ, ಅದು ಇಲ್ಲೇ ಬರುತ್ತೆ, ಅದನ್ನ ಹಾಕೋಬೇಕು. ಅದು ಇಟ್ಕೊಂಡ್ರೆ ಅವ್ರಿಗೆ ಹೊರಗಡೆ ಹೋದಾಗ ಅದು ಅಟ್ಯಾಕ್ ಮಾಡಲ್ಲ. ಅದರಲ್ಲಿ ದೈವದ್ದೆಲ್ಲ ಇರುತ್ತಲ್ಲ, ಹಾಗಾಗಿ ಅಟ್ಯಾಕ್ ಮಾಡಲ್ಲ. ಆದ್ರೂ ಒಂದು ಲಿಂಬೆನ ಇಟ್ಕೊಳ್ಳಿ. ಹಂಗೂ ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಪ್ರತಿಯೊಬ್ಬರು ಹೋದಾಗ ಒಂದು ಕೈಗೆ ಒಂದು ದಾರ ಕಟ್ಕೊಳ್ಳಿ. ಅದೊಂದು ರಕ್ಷಣೆ ಕೊಡುತ್ತೆ. ಲಿಂಬೆನ ರಕ್ಷಣೆ ಕೊಡುತ್ತೆ. ನಾನು ಹೇಳಿದ ವಸ್ತುನು ರಕ್ಷಣೆ ಕೊಡುತ್ತೆ ನಿಮ್ಗೆ. ಅವಾಗ ನಿಮ್ಗೆ ಅಟ್ಯಾಕ್ ಆಗಲ್ಲ. ಮಠ ಮಂತ್ರ ಏನ್ ಮಾಡಿದ್ರು ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಇವ್ರ ಹತ್ರ ಏನೋ ವಸ್ತು ಇದೆ, ನಾನು ಹೋಗಕ್ ಆಗ್ತಾ ಇಲ್ಲ. ಇವಾಗ ಹೆಂಗೆ ನನ್ನ ವಸ್ತುಗಳು ತೋರಿಸಿದೆ ನೋಡಿ, ಅದ್ರೊಳಗಡೆ ಗಾಳಿ ಹೆಂಗ್ ಸೇರ್ಕೊಂಡಿತ್ತು ಆ ತರ ದೈವ ಇರುತ್ತೆ ಆ ವಸ್ತುಗಳ ಒಳಗಡೆ. ಅವಾಗ ಅದೆಲ್ಲ ದೈವಕ್ಕೆ ಸಂಬಂಧಪಟ್ಟಿದ್ದು ಅವು ಬರಲ್ಲ. ಏನು ದೈವದ ಏನ್ ಇಟ್ಕೊಂಡಿದ್ರೆ ನಾನು ಹೋಗಕ್ ಆಗ್ತಿಲ್ಲ ಅಂತ ರಿಟರ್ನ್ ಹೋಗುತ್ತೆ. ಅವ್ರು ರಿಟರ್ನ್ ಹೋದ್ರೆ ಮತ್ತೆ ಅವ್ರು ಮಾಡಿ ಕಳ್ಸೋಷ್ಟು 1 ತಿಂಗಳಾಗತ್ತೆ. ಅಲ್ಲಿವರೆಗೂ ನೀವು ಇದನ್ನ ಮತ್ತೆ ಚೇಂಜ್ ಮಾಡ್ಕೋಬಹುದು. ಬರೋದು 1 ತಿಂಗಳಾಗತ್ತೆ. ಅವ ಹಂಗೆ ಬರಲ್ಲ. ನಾನು ಹೋಗಲ್ಲಪ್ಪ ಅವ್ರ ಹತ್ರ, ಏನೋ ತಪ್ಸ್ಕೊಂತೀನಿ, ನಾನು ಹೋಗಲ್ಲ, ಬೇರೆ ಹತ್ರ ಕಳಿಸು ನನ್ನ ಅಂತ ಹೇಳ್ತಾರೆ. ಅವ್ರು ಮಾಡಿದ್ರೆ ಬೇರೆಯವ್ರು ಕಳಿಸ್ಬಿಡ್ತಾರೆ. ಆ ಬೇರೆ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಇವ್ರಿಗೆ ರೆಡಿ ಮಾಡಿರ್ತಾರೆ. ಅವ್ರಿಗೆ ಹೇಳ್ತಾರೆ ಇರು ಮಾಡ್ತೀನಿ ಇರು ಅಂತ. ಮತ್ತೆ ಇವಾಗ ಮತ್ತೆ ಅದು ಕಳ್ಸ ಮತ್ತೆ ಇದು ರೆಡಿ ಮಾಡಿ ಇಟ್ಕೋಬೇಕು. ಹೊಸ್ದಾಗಿ ಹಳೇದಿದ್ರೆ ಮತ್ತೆ ಹೊಡೆದ್ಬಿಡುತ್ತೆ. ಹೊಸ್ದಾಗಿ ಮಾಡಿ ಇಟ್ಕೋಬೇಕು. ನಾನು ಹೇಳಿದ್ದು ನೆನ್ಪಿಟ್ಕೊಳ್ಳಿ. ಒಂದು ಹಸಿರು ಬಟ್ಟೆ ತಗೊಳ್ಳಿ, ಅದರಲ್ಲಿ ಲವಂಗ ಪೌಡ್ರ್ ಮಾಡಿ ಹಾಕೊಳ್ಳಿ, ಏಲಕ್ಕಿ ಪೌಡ್ರ್ ಮಾಡಿ ಹಾಕೊಳ್ಳಿ, ಮತ್ತು ವಿಳಿದೆಳೆ ಒಣಗಿಸ್ಬಿಟ್ಟು ಅದು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ, ಪಶ್ಕಲ್ಪುರ ಹಾಕ್ಕೊಳ್ಳಿ, ದರ್ಬೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. 5 ವಸ್ತು, 5 ಹೇಳಿದ್ದೀನಿ, 5
ಇದು 5 ಮಾಡಿ ಒಂದು ಗಂಟು ಕಟ್ಬಿಟ್ಟು ಕೆಂಪು ದಾರದಲ್ಲಿ 9 ಸುತ್ತು ಹಾಕಬೇಕು. 9 ಸುತ್ತು ಹಾಕ್ಬಿಟ್ಟು ಅದು ಯಾವಾಗಲೂ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ಅದು ನಿಮ್ಗೆ ಯಾವಾಗೂ ರಕ್ಷಣೆ ಕೊಡುತ್ತೆ. ಇದು ಮಾಟ ಮಂತ್ರ, ತಂತ್ರ ಗಿಂತ್ರ, ದೆವ್ವ ಪಿಚಾಚಿ ಪೀಡೆ ಇವೆಲ್ಲನೂ ಅದರಿಂದ ಹೋಗುತ್ತೆ. ನಮ್ಮ ಹತ್ರ ಬರಬೇಕಂತಲ್ಲ, ನೀವು ಮನೇಲಿ ಕುತ್ಕೊಂಡೆ ಇವನ್ನೆಲ್ಲ ಮಾಡ್ಕೋಬೋದು. ಇವು ದೈವಗಳು ಕೊಟ್ಟಿರೋದು ರಕ್ಷಣೆಗಳು, ಮಾಟ ಮಂತ್ರದವ್ರು ಕೊಟ್ಟಿದ್ದಲ್ಲ, ದೈವಗಳು ಕೊಟ್ಟಿದ್ದ. ಇವನ್ನ ಇಟ್ಕೊಳ್ಳಿ, ನಿಮ್ಗೆಲ್ಲೊಂದು ರಕ್ಷಣೆ. ನಿಮ್ಮ ಮೈ ಮೇಲೆ ಗಾಳಿ ಇದ್ರೂ ಸತ ಓಡೋಗುತ್ತೆ. ಅದಿದ್ದರೆ ಅವು ಇರೋದೇ ಇಲ್ಲ, ಇರೋಕ್ಕೂ ಆಗೋದಿಲ್ಲ, ಸ್ಮೆಲ್ಲಿಗೆ ಓಡೋಗ್ಬಿಡುತ್ತೆ. ಇವನ್ನೆಲ್ಲ ಮಾಡ್ಕೋಬೋದು ಸರ್. ಮಾಡಿಕೊಂಡ್ರೆ ಈಗ ಎಷ್ಟೆಷ್ಟು ದೂರಿಂದೆಲ್ಲ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಮುಂಬೈಯಿಂದ ಬರ್ತಾರೆ, ಮತ್ತು ನಿನ್ನೆ ಬಂದಿದ್ರು ಆಂಧ್ರದಿಂದ ಬರ್ತಾರೆ. ನನಗೆ ತುಂಬ ದೂರದಿಂದ ಬರ್ತಾರೆ, ಹೊರದೇಶದಿಂದೆಲ್ಲ ಬರ್ತಾರೆ. ಪಾಪ ಅಷ್ಟು ದೂರದಿಂದೆಲ್ಲ ಬರೋರಿಗೆ ಇವನ್ನೆಲ್ಲ ಮಾಡ್ಕೊಳ್ಳಿ. ಎಲ್ಲ ಸಿಗ್ತಾವ ನಿಮಗೆ. ನನ್ನ ಹತ್ರ ಬರ್ಬೇಕಂತ ಏನಿಲ್ಲ, ಇವನ್ನೆಲ್ಲ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ನಿಮ್ಗೆ ರಕ್ಷಣೆ ಸಿಗುತ್ತೆ. ಅದನ್ನ ಮಾಡ್ಕೊಂಡು ಹೋದ್ರೆ ಪ್ರತಿ ಸರಿನೂ ನೀವು ಚೇಂಜ್ ಮಾಡ್ಬೇಕು. ಅದೊಂದು ಮೇನ್ ಮರಿಬೇಡಿ. ಪ್ರತಿ ಅಮಾವಾಸ್ಯೆ 2 ದಿನ ಮುಂಚೆ ಇರಬೇಕಾದ್ರೆ ಚೇಂಜ್ ಮಾಡಿ ಹೊಸ್ದಾಗಿ ಇಟ್ಕೋಬೇಕು. ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಂದ್ರೆ ಒಂದು ಅದೆಲ್ಲ ಆದ್ಮೇಲೆ ಒಂದು ಅಡಿಕೆ ಪೀಸು ಜೋಬಲ್ಲಿ ಇಟ್ಕೊಂಡ್ರು ಅದು ಒಳ್ಳೆ ಕೆಲಸ ಮಾಡುತ್ತೆ. ಬರೀ ಅಡಿಕೆ ಒಂದು ಸಾಕ? ಅಡಿಕೆ ಇಲ್ಲ, ಇದ್ರ ಜೊತೆಗೆ ಅಡಿಕೆನೇ ಇಟ್ಕೊಂಡ್ರೆ ಇದು 5 ವಸ್ತು ಇರಬೇಕು. ಈ ಗಂಟು 5 ಆಗಬೇಕು. ಅದ್ರ ಜೊತೆ ಸುಮ್ಮನೆ ಅದು ಅಡಿಕೆ ಇಟ್ಕೊಂಡ್ರು ಕೆಲಸ ಆಗುತ್ತೆ. ಅದು ಕೆಲಸ ಮಾಡುತ್ತೆ. ಇನ್ನು ಈ ಥರ ಮಾಡ್ಕೊಳ್ಳೋದಕ್ಕೆ ಇದು ನೀವಾದ್ರೆ ಬೇರೆನೆ ಮಾಡ್ಕೊಡ್ತೀರಾ? ನಾವಾದ್ರೆ ಗಾಳಿ ತೆಗಿತೀವಿ. ನಾವು ಮೈ ಮೇಲೆ ಇರೋದು ಎಲ್ಲ ತುಂಬಾ. ಈಗ ನೋಡಿ, ಇದಕ್ಕೆ ಬಂದು ಮಾಮೂಲಿ ಮಾಟ ಮಂತ್ರದೆಲ್ಲ ಹೊಟ್ಟೋಗುತ್ತೆ. ಈ ಬ್ರಹ್ಮ ರಾಕ್ಷಸ, ಯಕ್ಷಿಣಿ, ಮೋಹಿನಿ, ಬ್ರಹ್ಮ ಪಿಚಾಚಿ, ರಾಕ್ಷಸಿ ಇವೆಲ್ಲ ನಾವೇ ತೆಗಿಬೇಕು ಸರ್. ಇವೆಲ್ಲ ಬಗ್ಗಲ್ಲ. ನೋಡಿ, ಇವಾಗ ಬರೋದನ್ನ ತಡಿಲಿಕ್ಕೆ ಅಷ್ಟೇ ಹೇಳಿದ್ದೀನಿ. ಮೈಯಲ್ಲಿರೋದನ್ನ ತೆಗಿಬೇಕಂದ್ರೆ ನಮ್ಮ ಹತ್ರನೇ ಬರಬೇಕು. ನಮ್ಮ ಹತ್ರ ಬಂದು ತೆಗ್ಸ್ಕೊಂಡ್ರೆ ಅವಾಗ ನಾವು ಅದನ್ನ ತೆಗೆದ್ಬಿಟ್ಟು ಆದ್ಮೇಲೆ ನೀವು ಇದು ಕಂಟಿನ್ಯೂ ಮಾಡಿ. ಅವಾಗ ಯಾವ್ದು ಮಾಡಿದ್ರು ಅದು ಅಟ್ಯಾಕ್ ಆಗಲ್ಲ. ಅವರು ಪದೇ ಮಾಡ್ತಾನೆ ಇರ್ತಾರೆ. ಏನು ಮಾಡೋದು ಅಂತ ಕೇಳ್ತಾರೆ. ಅವಾಗ ನಾನು ಇದು ಹೇಳ್ತೀನಿ, ಪದೇ ಮಾಡ್ತಾ ಇದ್ರೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳಿ. ಅವರು ನಮ್ಮ ಹತ್ರ ಬಂದು ಫಸ್ಟ್ ತೆಗ್ಸ್ಕೊಳ್ಳಿ. ನೀವು ಫಸ್ಟ್ ತೆಗ್ಸ್ಕೊಂಡು ನಿಮ್ಮ ಬಾಡಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳಿ. ಬಾಡಿ ಕ್ಲೀನ್ ಆದಮೇಲೆ ತಿರುಗಿ ಅವ್ರು ಮಾಡ್ತಾರಲ್ಲ, ಇವನ್ನ ಮಾಡಿ ಇಟ್ಕೊಳ್ಳಿ ನೀವು. ನಾನಂದರೆ ಈಗ ಇಲ್ಲಿ ಬರೋರಿಗೆ ಒಬ್ಬೊಬ್ರಿಗೆ ಹೇಳ್ತಾ ಇದ್ರೆ ಪಾಪ ಬೇರೆಯವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಎಷ್ಟೋ ಜನ ನನ್ನ ಹತ್ರ ಬರಲಾಂಗ್ ಎಷ್ಟೋ ಜನ ಇದ್ದಾರೆ. ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಆಗ ಒಳ್ಳೇದಾಗಲಿ, ಅವರೇ ಮಾಡ್ಕೊಳ್ಳಿ. ಪದೇ ಮಾಡ್ತಾ ಇದ್ದವ್ರಿಗೆ ಇದು ಮಾಡ್ಕೊಳ್ಳಿ. ನನ್ನ ಹತ್ರ ಬಂದವ್ರಿಗೆ ಅಷ್ಟೇ ಇಲ್ಲಿ ಹೇಳ್ತಾ ಇದ್ರೆ ಪಾಪ ಅವ್ರು ಹಂಗೆ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಹೌದು, ಅದೆಲ್ಲರಿಗೂ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ಸರ್. ಕೆಲವು ಸರಿ ಈಗ ದೀಪಾವಳಿ ಟೈಮ್ನಲ್ಲಿ ಕಜ್ಜಾಯಗಳನ್ನು ತೊಗೊಂಡು ಹೋಗ್ಬೇಕಾದ್ರೆ ಜೊತೆಯಲ್ಲಿ ಕಬ್ಬಣ ಇಲ್ಲ ಮೆಣಸಿನಕಾಯಿ ಜೊತೆಯಲ್ಲಿ ಕೊಟ್ಟು ಕಳಿಸ್ತಾರೆ, ಏನು ತೊಂದರೆ ಆಗಬಾರ್ದು ಅಂತ. ಸೊ ಇದು ಯಾವ ಥರ ರಕ್ಷಣೆ ಸರ್? ಅದು ಬಂದು ಕಜ್ಜಾಯ ಗಾಳಿಗಳಿಗೆ ತುಂಬ ಇಷ್ಟ. ಆ ಸಿವಿಟ್ ವಾಸನೆ ಅಂದ್ರೆ ತುಂಬಾ ಪಂಚ ಪ್ರಾಣಗಳಿಗೆ ಅವು ತಿನ್ಬೇಕಂತ ಆಸೆ ಪಟ್ಬಿಡ್ತವೆ. ನಿಮ್ನ ಹೆಂಗಾರ ಮಣ್ಣು ಮುಗಿಸ್ಬಿಡುತ್ತೆ. ಮಣ್ಣು ಮುಗಿಸ್ಬಿಟ್ಟು ಅವು ತಿಂದ್ಬಿಡ್ತವೆ. ಆವಾಗ ತಿಂದ್ಬಿಟ್ಟು ಏನ್ ಮಾಡ್ತವೆ, ಇವ್ರೇನೋ ಅದು ಕೆಳಗಡೆ ಹೋಯ್ತು ಬೇಡ ಅಂತೇಳಿ ಬಂದ್ಬಿಟ್ರೆ ಸರಿ ಹೋಯ್ತು. ಆ ಕೆಳಗಡೆ ಬಿದ್ದಿದ್ನ ಏನ್ ಮಾಡ್ಬಿಡ್ತಾರೆ, ತಟ್ತಾರೆ ಹಿಂಗೆ ಎಷ್ಟೇ ಬಿದ್ದೋಯ್ತು ಅಂತ ತಟ್ಬಿಟ್ಟು ಮತ್ತೆ ಎತ್ತು ಹಾಕೊಂತಾರೆ. ಆವಾಗ ನಿನ್ಗೆ ಇಷ್ಟೊಂದ, ನಿನ್ ತಟ್ಟಿ ಮತ್ತೆ ಹಾಕೊಂತೀಯಾ, ಇರು ನಿನ್ ಮೈ ಮೇಲೆ ಬರ್ತೀನಿ ಅಂತ ಮೈ ಮೇಲೆ ಸೇರ್ಕೊಂಡ್ಬಿಡ್ತಾರೆ. ಬಿದ್ದೋಯ್ತಾ ಬಿಟ್ಬಿಡ್ಬೇಕು, ತಗೊಂಡ್ಬರ್ಬಾರ್ದು, ಬಿಸಾಕ್ಬಿಟ್ಟು ಬಂದ್ಬಿಡೋದು ಬೇಡ ಅಂತ. ಅಷ್ಟು ಚೆಲ್ಬಿಡ್ತಾ ಬಿಟ್ಬಿಟ್ಟು ಬಂದ್ಬಿಡಿ, ತಗೊಂಡ್ ಮತ್ತೆ ಟಿಫನ್ ಹಾಕೊಳ್ಳೋದು ಮತ್ತೆ ತಗೊಂಡ್ ಬರೋದು ಮಾಡ್ಬೇಡಿ. ಆವಾಗ ಅದು ಬಿಳಿಸೋದೇ ತಿನ್ನೋಕೋಸ್ಕರ ಅದು ಬಿಳಿಸಿರುತ್ತೆ. ಅದನ್ನ ನೀವು ಯಾವಾಗ ನೀವು ತಗೊಂಡ್ಬರ್ತೀರಾ ನಿಮ್ ಜೊತೆನೇ ಬಂದ್ಬಿಡುತ್ತೆ, ನಿಮ್ ಮನೆ ಒಳಗಡೆನೂ ಬಂದ್ಬಿಡುತ್ತೆ. ಅದು ಮನೆ ಒಳಗಡೆ ಬಂದ್ಬಿಟ್ಟು ಅದು ಏನೇನ್ ಮಾಡ್ಬೇಕು ಎಲ್ಲ ಆಟ ಶುರು ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಪಂಚ ಪ್ರಾಣ ಇರೋದು ಈ ಮಟನು, ಚಿಕನ್ನು, ಈ ಕಜ್ಜಾಯ, ಈ ಹೋಳಿಗೆ, ಈ ಕಡುಬು ಇವೇ ತುಂಬಾ ಇಷ್ಟ ಅದು ಗಾಳಿಗಳಿಗೆ. ಅವನ್ನ ತಗೊಂಡು ಹೋಗ್ಬೇಕಾದ್ರೆ ಹಿರಿಯರು ಏನ್ ಮಾಡ್ತಾರೆ, ಇವನ್ನೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಇವು ಅಟ್ಯಾಕ್ ಮಾಡ್ತವೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅದಕ್ಕೆ ಒಂದು ಇಡ್ಲಿ ಒಂದು ಕಬ್ಬಣ ಹಾಕೋದ್ರೆ ಅದು ಟಚ್ ಮಾಡಲ್ಲ. ಅದು ಬಂದು ದೈವಗಳಿಗೆ ಭಯ ಜಾಸ್ತಿ ಟಚ್ ಮಾಡಕ್ಕೆ, ಹತ್ರ ಬರೋದಿಲ್ಲ. ಅದಕ್ಕೆ ಹಿರಿಯರು ಏನ್ ಮಾಡ್ತಾರೆ, ಅವನ್ನೆಲ್ಲ ಹಾಕಿ ಕಳಿಸ್ತಾರೆ ಸರ್. ಅವು ಒಂದೊಂದು ಕಿತಾಪತಿ ಮಾಡ್ತವೆ. ಸೊ ಸೇಫ್ಟಿ ಅದು. ಅವು ಬಿಡಿಸ್ಬಿಡ್ತವೆ, ಒಂದೊಂದು ಇದ್ರೂ ಬಿಡಿಸ್ಬಿಡ್ತವೆ. ಆ ಬೈಕಿಂದ ಬಿದ್ದೋಗೋದು. ಮತ್ತೆ ಕಾರಲ್ಲಿ ಇದ್ರೆ ಕಾರಲ್ಲಿ ಬಂದ್ಬಿಡಿ, ಅವರು ಸ್ವಲ್ಪ ಇಳಿದ್ರೆ ಸಾಕು ಅದನ್ನ ತಿಂದಾಕ್ಬಿಡೋದು. ಅವು ಮಾಡ್ತವೆ. ಅವು ಇದ್ರೂ ಒಂದೊಂದು ಅಟ್ಯಾಕ್ ಒಂದೊಂದ್ರೆ ಬ್ರಹ್ಮ ರಾಕ್ಷಸ ಮಾತ್ರ ಅಟ್ಯಾಕ್ ಮಾಡ್ತಾನೆ, ಬೇರೆ ಎಲ್ಲ ಮಾಡೋಕ್ಕಾಗಲ್ಲ. ಅಂದ್ರೆ ಬ್ರಹ್ಮ ರಾಕ್ಷಸ ಮಂತ್ರ ಹೇಳ್ತಾನೆ, ತಿಂತಾನೆ, ಏನಿಲ್ಲ. ಹಾಗಾಗಿ ಅದು ತಗೊಂಡು ಮಣ್ಣಲ್ಲಿ ಬಿದ್ದೋದ್ರೆ ಮುಟ್ಬಾರ್ದು, ಅಷ್ಟೇ ಬಂದ್ಬಿಡ್ಬೇಕು, ಬೇಡ ಅಂತ ಬಿಸಾಕ್ಬಿಟ್ಟು ಬಂದ್ಬಿಡ್ಬೇಕು.
ಸೊ ಅಂದರೆ ಒಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ತಾಯಿತನೋ ಒಂದು ದಾರನೋ ಕಟ್ಕೊಂಡ್ರೆ ಅದು ಸೇಫ್. ಸೇಫ್ಟಿ ಸರ್. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಪ್ರತಿಯೊಬ್ಬರು ಗಂಡಸಾದ್ರೆ ಕೈಯಲ್ಲೇ ಇರಬೇಕು, ಲೇಡೀಸ್ ಆದ್ರೆ ಕತ್ತಲ್ಲಿ ಇರಬೇಕು. ಪ್ರತಿ ಅಮಾವಾಸ್ಯೆಗೆ ಒಂದ್ಸರಿ ಚೇಂಜ್ ಮಾಡ್ಕೋಬೇಕಾ? ಹೌದೌದು, ಪ್ರತಿ ಅಮಾವಾಸ್ಯೆಗೆ ಅದಕ್ಕೆ ಪವರ್ ಮುಗಿದೋಗುತ್ತೆ. ಯಾಕಂದ್ರೆ ಲೇಡೀಸ್ಗೆ ಅಂದ್ರೆ ಡೇಟ್ ಹಾಕ್ತಾ ಇರ್ತಾರೆ, ಅದು ಸ್ವಲ್ಪ ಶಕ್ತಿ ಕುಂಗ್ಬಿಡುತ್ತೆ. ಜೆಂಟ್ಸ್ ಆದ್ರೆ ಅಲ್ಲಿ ಇಲ್ಲಿ ಮಟನು ಚಿಕನು ಅದು ಇದು ತಿಂತಾ ಇರ್ತಾರೆ, ಅವಾಗ ಶಕ್ತಿ ಕುಂಗ್ಬಿಡುತ್ತೆ. ಇದು ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಹೊಸದು ಹಾಕೋಬೇಕು. ಮತ್ತೆ ದೇವಸ್ಥಾನಕ್ಕೆ ಹೋಗಿ ತಿಂಗಳಿಗೊಂದ್ಸರಿ ದೇವಸ್ಥಾನಕ್ಕೆ ಅಂತ ತಪ್ಪೇನಿಲ್ಲ. ಹೋಗಿ ಅವ್ರಿಗೆ ಹೇಳಿ, ಪೂಜಾರಿಗೆ ಹೇಳಿ ಬೇರೆ ಕೊಡಿ ಅಂತ ಹೇಳಿ ಕೊಡ್ತಾರೆ. ನೀವು ಅದನ್ನ ಕಟ್ ಮಾಡಿಬಿಟ್ಟು ಬೇರೆ ಹಾಕೊಳ್ಳಿ, ಅದು ನಿಮ್ಗೆ ರಕ್ಷಣೆ ಸಿಗುತ್ತೆ. ಅದನ್ನೇ ಹಾಕೊಂಡಿದ್ರೆ ಒಬ್ಬ ಒಂದು ವರ್ಷ ಅದನ್ನೇ ಹಾಕೊಂಡಿದ್ದೀನಿ, 6 ತಿಂಗಳು ಅದೇ ಹಾಕೊಂಡಿದ್ದೀನಿ, ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಪವರ್ ಕಡಿಮೆ ಆಗುತ್ತೆ ಚೇಂಜ್ ಮಾಡೋದು ಒಳ್ಳೇದು. ಯಾವಾಗ ಪವರ್ ಕಡಿಮೆ ಆಗುತ್ತೆ ಅವಾಗ ಅಟ್ಯಾಕ್ ಮಾಡ್ತಾರೆ ಅವರು. ಸೊ ವೀಕ್ಷಕರಿಗೊಂದು ಅಷ್ಟು ಜಾಗೃತಿ ವಿಚಾರ, ಕೆಲವರಿಗೆ ತುಂಬ ಅವಶ್ಯಕತೆ ಇರೋ ವಿಚಾರಗಳು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಿರೋದ ತುಂಬ ಕಡೆ ಓಡಾಡ್ಕೊಂತ ಬರ್ತಾ ಇರ್ತಾರೆ. ನೆಗೆಟಿವ್ಗಳು ಅಟ್ಯಾಕ್ ಆಗೋದು ಸಾಮಾನ್ಯವಾಗಿ ಏನಾದರೂ ನಮ್ಮದು ಮಿಸ್ಟೇಕ್ ಇದ್ದಾಗ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಮೇಡಮ್ ಅವರು ಎಲ್ಲಿ ನಾವು ಎಚ್ಚರಿಕೆ ತೊಗೋಬೇಕು, ಯಾವ ವಸ್ತುಗಳು ನಮ್ಮ ಹತ್ರ ಇದ್ದರೆ ಅಟ್ಯಾಕ್ ಆಗಲ್ಲ ನೆಗೆಟಿವ್ಗಳ ಕಡೆಯಿಂದ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಸೊ ಅವ್ರ ಅನುಭವದ ಮಾತುಗಳು ಮತ್ತು ದೈವದ ಕಡೆಯಿಂದ ಅವ್ರಿಗೆ ತಿಳಿಸಿರೋ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ನೀವು ಇದನ್ನು ಬಳಸ್ಕೊಳ್ಳಿ, ಮತ್ತಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋಗಳು ಒಂದಷ್ಟು ಎಲ್ಲರಿಗೂ ರೀಚ್ ಆಗಲಿ, ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಕೇಳ್ಕೊತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.